ಭಾಳ ಇಷ್ಟು ಮಜಾ ಅನಿಸ್ತೈತಲ್ಲ, ಇಷ್ಟು ಖುಷಿ ಅನಿಸ್ತೈತಲ್ಲ. ಮೊದಲ ಬಂದು ಕುಂಡ್ರಿದ್ರೆ ಎಲ್ಲರೂ ಆದ್ಮೇಲೆ ಹೋಗೋದು, ಮೊದಲ ಬಂದು ಕುಂಡ್ರೋದು ಅಲ್ಲೆಲ್ಲರೂ ಅದೇನು ಉಳಿತೋ ಬಿಡ್ತೋ ಅದ್ರ ಬಗ್ಗೆ ನಿಮ್ಗೆ ತಿಳಿಯಿಲ್ಲ. ನಿಮ್ಮ ತಲೆಯಾಗ ಒಂದೇ ಇರೋದು ಬಸವಣ್ಣನ ಆಶೀರ್ವಾದ, ಸಿದ್ದೇಶ್ವರನ ಕೃಪಾ, ಅದು ಒಂದೇ ನಿಮ್ಮ ತಲೆಯಾಗ ಐತಿ, ಅದ ನಿಮ್ಮನ್ನು ಕಾಯ್ತೈತಿ. ಇಷ್ಟು ಮಾತ್ರ ಖರೆ. ನೀವೆಲ್ಲ ಬರ್ತೀರಿ, ಭಾಳ ಚಂದ ಕಾರ್ಯಕ್ರಮ. ಆ ಬಳಗನು ಬೇಕಾ, ಈ ಬಳಗನು ಬೇಕಾ, ಎಲ್ಲರೂ ಬಸವ ಪುರಾಣ ಅಂದ್ರೆ ಉಣ್ಣೋದು ಉಣಿಸೋದು ಇದೇ ಇರೋದರಿಂದ ಇದು ಒಮ್ಮೆ ಆಗ್ತದೆ. ಮತ್ತು ಪ್ರತಿ ವರ್ಷ ಈ ಕಾರ್ಯಕ್ರಮ ಆಗಂಗಿಲ್ಲ, ತಲೆಯಾಗ ಇಟ್ಕೊಳ್ರಿ. ಮುಂದಿನ ವರ್ಷ ಮತ್ತೆ ಮಠದ ಜಾತ್ರೆ ನಡೀತದೆ, ಪ್ರವಚನ ನಡೀತದೆ, ಪ್ರವಚನ ಹೇಳ್ತಾರೆ. ಆದ್ರೆ ಅವಾಗ ಯಾರೂ ನಿಮಗೆ ಬುತ್ತಿ ತೊಗೊಂಡು ಬರ್ರಿ, ಮಾದ್ಲಿ ತೊಗೊಂಡು ಬರ್ರಿ, ಕರಿಗಡಬ ತೊಗೊಂಡು ಬರ್ರಿ ಅಂತ ಯಾರೂ ನಿಮ್ಮನ್ನು ಕರೆಯಂಗಿಲ್ಲ. ಇದೇ ಸರಿ ನಾ ಕರಿಯಾಕತ್ತೀನಿ ರೀ ನಿಮ್ಮನ್ನು, ಭಾಳ ಚಂದ ಮಾಡ್ಬೇಕಂತ ಹೇಳಿ. ಅಂತಿಗೊಂದು ಹಜಾರು ನೀವು ಸಡ್ಲಿಲ್ರ, ಮತ್ತು ಅಲ್ಲಿ ಹಿಂದೆ ಕೂತು ಚಾವಿ ಕೊಡಾಕತ್ತಾರ. ಏನನ್ನತ್ತಾರ ಗೊತ್ತದೇನ್ರಿ, ವರ್ಷ ನಿಮ್ಮನ್ನ ಕರೀತಾರೆ ರೀ ಅಂತ. 15 ವರ್ಷ ಆತು ನಾ ಬರಾಕ ಹತ್ತೀನಿ, ಜಾತ್ರೆಗೆ ನಾ ಬರ್ತೀನಿ. ಭಾಳ ಚಲೋ ಕಾರ್ಯಕ್ರಮ ಆಗೇ ಆಗ್ತದೆ. ಹಂದಿಗುಂದ ಅಂದ್ರೆ ಏನು ರೀ, ನನಗೆ ಭಾಳ ಪ್ರಿಯವಾಗಿರುವಂಥ ಊರು. ಇವತ್ತಿಂದ ಅಲ್ರಿ ಇದು, ನಾವು ಸಣ್ಣವಿದ್ದಾಗ ಇಲ್ಲಿ ಬರ್ತಿದ್ದೆ ನಾನು. ಎಲ್ಲ ನಮ್ಮ ತಾಯಿಯಂದ್ರಿಗೆ ಅಕ್ಕನ ಬೆಳೆದವ್ರಿಗೆಲ್ಲ ಗೊತ್ತೈತಿ. ಈ ಸರಿ ಏನಾಗೈತಿ ಅಂದ್ರೆ ಇದು ಪಟಕ್ಕೊಂದು ಬಂದೈತೆ ನೋಡ್ರಿ ಎಕ್ಸ್ಟ್ರಾ. ಅಷ್ಟು ಬಿಟ್ಟರೆ ಏನೋ ಕಂಪನಿ ಅದೊಂದು ಬಟ್ಟೆ ಬಂದಿದ್ದಕ್ಕೆ ಮಾತ್ರ ಬೇರೆದವ್ರಿಗೆ ಹಂಗೆ ಕಾಣಿಸ್ಬೋದು. ಅದು ನಿರಂತರವಾಗಿ ನಾವು ಇದ್ದೇ ಇರ್ತೀವಿ, ಪ್ರವಚನ ನಡೀತದೆ. ಆದರೆ ಬುತ್ತಿ ತೆಗೆದುಕೊಂಡು ಬರ್ರಿ ಅಂತ ನಾವು ಯಾವಾಗೂ ನಿಮಗೆ ಹೇಳಂಗಿಲ್ಲ. ಇದೇ ಸಾರಿ ನಿಮಗೆ ಒತ್ತಾಯ ಮಾಡ್ತಾ ಇರೋದು, ಯಾಕಂದ್ರೆ ಮಠದ ಉದ್ಘಾಟನೆ ಒಮ್ಮೆ ಆಗೋದು, ಅದು 31ನೇ ತಾರೀಕಿಗೆ ಆಗ್ತದೆ. ಎಲ್ಲ ತಾಯಂದ್ರೆ ಬರ್ತೀರಿ, ಬುತ್ತಿ ತೆಗೆದುಕೊಂಡು ಬಂದು 11 ಬಸವಣ್ಣನವರ, ಅಕ್ಕ ಮಹಾದೇವಿಯ, ಅಲ್ಲಮ ಪ್ರಭುದೇವರ 11 ವಚನಗಳನ್ನು ಹೇಳಿ ಆ ಮಠದ ಲೋಕಾರ್ಪಣೆ ಮಾಡುವಂತಹ ಒಂದು ಸುಂದರ ಕಾರ್ಯಕ್ರಮ ಇರ್ತದೆ. ನ ಭೂತೋ ನ ಭವಿಷ್ಯತಿ ಅನ್ನುವಂಗಿರ್ತದೆ. ಎಲ್ಲರೂ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಣ ಅನ್ನೋ ಮಾತುಗಳನ್ನು ಹೇಳಿ ಭಾಳ ಟೈಮ್ ಆಯಿತು. ಇನ್ನು ಹಿಂಗೆ ಟೈಮ್ ಹಾಕೋತ ಹೋಗ್ತದೆ. ಹೊಟ್ಟೆ ಹಾಕೋರಿ ಅವುಗಳೆಲ್ಲ ಗಟ್ಟಿದಿರಿ, ಶರಣರೆಲ್ಲ ಗಟ್ಟಿದಿರಿ. ಹಿಂದೆ ಕೂತವರು ಪಾಪ ಅಲ್ಲೆಲ್ಲೋ ಕುಂಡಿರ್ತಾರೆ, ದಯವಿಟ್ಟು ಇಲ್ಲಿ ಬಂದು ಕುಂಡ್ರಿ. ಎಲ್ಲ ನಿಮ್ಮ ಎಲ್ಲರೂ ಬಸವಣ್ಣನವ್ರ ಪ್ರವಚನವನ್ನು ಕೇಳಿ ಪುನೀತರಾಗೋ ನಾನು ಮಾತುಗಳನ್ನು ಹೇಳಿ. ಚಿಮ್ಮಡಜಾರ್ ಏನು ಹೇಳೋದೈತೆ ರೀ? ಏನಿಲ್ಲ, ಚಿಮ್ಮಡಜಾರನ್ನ ಕೇಳಬೇಕ್ರಿ. ನಾವು ಭಾಳ ಅವ್ರ ಹಿಂದೆ ಇರಬೇಕಾರೆ ಚಿಮ್ಮಡಜಾರು ಹಂದಿಗೊಂದಜಾರು ಇದ್ರೆ ಅಂದ್ರೆ ಮುಗಿದು ಹೋತ್ರಿ ಅದು. ಹಂಗೆ ಕಾರ್ಯಕ್ರಮ ಚಂದ ಆಕೈತಿ. ಮತ್ತು ನಾವು ರುದ್ರಾಕ್ಷಿ ಕಟ್ಕೋತ ಚಿಮ್ಮಡಕ್ಕೆ ಹೋಗಿವ್ರಿ. ಈಗ ಬಾರ್ಡ್ರಕ್ಕೆ ಹೋಗಿಬಿಟ್ಟಿವಿ. ಈಗ ಅದು ಟೈಮ ಸಾಲಿಲ್ಲ. ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳು, ಪೂರ್ವ ನಿರ್ಧರಿತ ಕಾರ್ಯಕ್ರಮಗಳು ಇರೋಣದರಿಂದ ಆಗಲಿಲ್ಲ. ಯಾರ್ಯಾರಿಗೆ ರುದ್ರಾಕ್ಷಿ ಬೇಕು ದಯವಿಟ್ಟು ನಾ ಮಠದೊಳಗನೆ ಇರ್ತೀನಿ. ನಾ ಏನು ಶಗುಣ್ಸಿಗೆ ಹೋಗಂಗಿಲ್ಲ, ಇಲ್ಲೇ ಇರ್ತೀನಿ. ನೀವು ಇಲ್ಲಿ ಬಂದು ದಯವಿಟ್ಟು ರುದ್ರಾಕ್ಷಿಗಳನ್ನು ಕಟ್ಕೊಳ್ರಿ ಅನ್ನೋ ಮಾತುಗಳನ್ನು ಹೇಳಿ ಮುಂದಿನ ಕಾರ್ಯಕ್ರಮ ನಡೆಯುತ್ತೆ. ಶಾಂತವಾಗಿ ಕೂತ್ಕೊಳ್ರಿ. ಇನ್ನು 5 ದಿನ ಯಾಕ್ರಿ, ಇನ್ನೊಂದು 7-8 ದಿನ ಅಷ್ಟೇ ನೋಡಿರಿ. 7 ದಿನ ಎಲ್ಲ ಸಂಪನ್ನಗೊಳ್ತದೆ. ಮತ್ತು ಮುಂದೆ 3ನೇ ತಾರೀಕಿನಿಂದ ನೀವು ಆರಾಮಿರ್ರಿ, ಏನು ಚಿಂತಿಲ್ಲ. ಈಗ ತೊಂದರೆ ತೊಗೊಳ್ರಿ. ಮತ್ತು ಅದಾರ ಚಾವಿ ಕೊಟ್ರು ನೋಡ್ರಿ, ಆರಾಮಿರ್ರಿ. ಧಾರಾವಾಹಿ ನೋಡ್ಕೊತ ಆರಾಮಿರಲಿ, ಟಿ ವಿ ನೋಡ್ಕೊತ ಆರಾಮಿರಲಿ. ಈಗೇನು ನಾವು ಕೇಳಂಗಿಲ್ಲ, ಈಗಟ್ಟು ಬರಲಿ ಅಂತಾರೆ. ಏನು ಚಿಂತಿಲ್ಲ. ಇಷ್ಟು ಮಂದಿ ಅಂತೂ ನೀವು ಬರ್ತೀರಿ ಗೊತ್ತೈತೆ ನನಗೆ. ಇದು ಚಳಿ ಇರಲಿ, ಬಿಸಿಲಿರಲಿ, ಬೆಳಕಿರಲಿ, ಕಾತ್ತಿರಲಿ, ಸಿದ್ದಾಪುರ ದಯಾ ಒಂದು ಇರಲಿ ಅಂತ ತಿಳ್ಕೊಂಡು ಬಂದು ಏನೋ ಕುಂಡಿರ್ತೀರಲ್ಲ, ಇದು ಕಾರ್ಯಕ್ರಮ ಇರ್ತದೆ. ಮುಂದಿನ ಕಾರ್ಯಕ್ರಮವನ್ನು ವಿವೇಕ್ ದೇವರು ನೆರವೇರಿಸ್ಕೊಡ್ತಾರೆ. ಎಲ್ಲರಿಗೂ ಶರಣಾರ್ಥಿ. ಇಲ್ಲಿಯವರೆಗೆ ನುರಿತವಾಗಿರ್ತಕ್ಕಂಥ ತತ್ವಭರಿತ ಮಾತುಗಳಿಂದ ನಮಗೆಲ್ಲರಿಗೂ ಕೂಡ ಬಸವ ಪ್ರಸಾದವಾಣಿಯನ್ನು ಬಡಿಸಿರ್ತಕ್ಕಂಥ ಪರಮ ಪೂಜ್ಯನೀಯರಾಗಿರ್ತಕ್ಕಂಥ ಡಾಕ್ಟರ್ ಮಹಾಂತಪ್ಪಗಳವರಿಗೆ ತಮ್ಮೆಲ್ಲರ ಎರಡೂ ಕೈಗಳಿಂದ ಮೇಲೆತ್ತಿ ಜೋರಾಗಿ ಚಪ್ಪಾಳೆಗಳನ್ನು ತಟ್ಟುವುದರ ಮುಖಾಂತರವಾಗಿ ಅನಂತ ಶರಣಾರ್ಥಿಗಳು. ಹಾಗೆ ಇವತ್ತಿನ